ನಂದು ಈ ಬೆಟ್ಟಳ್ಳಿ ಭಾಗದ ಸಂಬಂಧ ಕರೆಕ್ಟಾಗಿ ಇವತ್ತಿಗೆ 40 ವರ್ಷ ಆಗಿರ್ಬೋದು. ನಮಗೆ 1983ರಲ್ಲಿ ನಮ್ಮ ಬಸವಲಿಂಗಪ್ಪ ಅವರು ಈ ಚುನಾವಣೆಯಲ್ಲಿ ಸೋತರು. ಅವ್ರ ಕ್ಷೇತ್ರದಲ್ಲಿ ಸೋತಾಗ ನಮ್ಮ ತಂದೆಯವರು ಆಗ ಹೇಳಿದ್ರು, ಅಪ್ಪ ನಾವೆಲ್ಲ ಇದ್ಕೊಂಡು ಬಸವಲಿಂಗಪ್ಪ ಅವ್ರು ಹೆಂಗೆ ಸೋಲ್ತಾರೆ ಅಂತ ಹೇಳಿ, ಆಗ ನಾನು ಎಲ್ಲರೂ ಬಂದು ಹಿರಿಯರು ಜಯರಾಮ್ ಅವರು ಎಲ್ಲ ಅಂದರೆ ಅಲ್ಪಸಂಖ್ಯಾತರು, ದೀನದಲಿತರು, ಹಿಂದುಳಿದವರು ಅವತ್ತೇ ಈ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡಿ, ಮತ್ತೆ ನಮ್ಮ ಚಾಂದ್ ಪಾಷ ಅವರು ನಮ್ಮ ಜೊತೆಗಿದ್ರು. ಈ ಚಾಂದ್ ಪಾಷ ಇವರು ಇನ್ನು ಹುಡುಗರು ಇವರು. ಆಗ ಇದೇ ಒಂದು ನಿಮ್ಮ ಹೆಸರುಘಟ್ಟದಲ್ಲಿ ತಿಗಳ ಕಮ್ಯುನಿಟಿ ಎಲ್ಲರೂ ನಾವು ಸೇರಿಸ್ಕೊಂಡಾಗ ಮತ್ತೆ 85ರಲ್ಲಿ ಬಸವಲಿಂಗಪ್ಪನವ್ರನ್ನ ಗೆಲ್ಲಿಸ್ತೀವಿ ಇದೇ ಭಾಗದಿಂದ. ಆವತ್ತಿಂದ ಇವ್ರು ಚೇರ್ಮನ್ ಮಾಡಿದ್ವಿ. ಹಲವಾರು ಅಂದರೆ ಅವರು ಮಿರ್ಜಾ ಅಂತ ತೀರ್ಕೊಂಡ್ಬಿಟ್ಟಿರೋದು. ಬರ್ಗೆ उसका बाप भी था नहीं, ಜಬ್ಬಾರ್ ಸಾಬ್ ಅವ್ರಿಗೆ ಅವ್ರ ಪಂಚಾಯತ್ ಮೆಂಬರ್ಗಳು, ಅವ್ರ ಮಗ ಮಿರ್ಜಾ ಅವರು, ಆಮೇಲೆ ನಿಸಾರು ಹಿಂಗೆ ಚೇರ್ಮನ್ ಮಾಡಿದ್ವಲ್ಲ ಸಾಹಿಬ್, ಆಮೇಲೆ ಕಲಂದರು. ಆವಾಗ ಆ ಸಮಯದಲ್ಲಿ ನಾವು ಎಲ್ಲ ಜಾತಿಗಳಿಗೆ, ಹೆಚ್ಚಾಗಿ ಈ ಕಡೆ ಮುಸಲ್ಮಾನ್ ಅಣ್ಣ ತಮ್ಮಂದಿರು ಇರೋದ್ರಿಂದ ಅವ್ರಿಗೆ ಹೆಚ್ಚಿನ ಅವಕಾಶಗಳನ್ನು ನಾವು ಕಲ್ಪಿಸಿಕೊಟ್ಟಿದ್ವಿ. ಇದಕ್ಕೆಲ್ಲ ನಾನು ಜಯರಾಮ್ ಅವರಿಗೆ ಧನ್ಯವಾದಗಳು ಮತ್ತು ಅಭಿನಂದನೆಗಳು ಸಲ್ಲಿಸಬೇಕು. ಯಾಕಂದರೆ ಇವರು ಆಗ್ಲಿಂದ ಅಂತ ಒಂದು ಮನೋಭಾವದಿಂದ ಎಲ್ರಿಗೂ ಸಹ ಜೊತೆ ಕರ್ಕೊಂಡು ಬೆಳ್ಕೊಂಡು ಹೋಗ್ತಾ ಇದ್ದಿದ್ದ ಕಾಲ ಅದು. ಆಗ ಬಸವಲಿಂಗಪ್ಪ ಅವರು ನಾವು ಹೇಳಿದ್ದೆಲ್ಲ ಕೆಲಸ ಮಾಡಿಕೊಟ್ರು. ಮತ್ತೆ ನಾನು 2004ರೊಳಗೆ, ಐ ಥಿಂಕ್ 2008ರೊಳಗೆ ಇಲ್ಲಿ 3 ಭಾಗಕ್ಕೂ ಸ್ಮಶಾನ, ಅಂದರೆ ನಿಮಗೆ ಕಬ್ರಿಸ್ತಾನ್ ಅಂತ ನೀವೇನು ಹೇಳ್ತೀರಾ, ನಿಮಗೆ ಮೇಡಗ್ರಾರದಲ್ಲಿ ಎಷ್ಟು ಎಕರೆ? 1.5 ಎಕರೆ. ನಿಮಗೆ 1.5 ಎಕರೆ, ಹಿಂದೂಸ್ಗೆ 1.5 ಎಕರೆ, ಇಲ್ಲ ಕ್ರಿಶ್ಚಿಯನ್ಸ್ 1 ಎಕರೆ. ಈಗ 2.5 ಎಕರೆನ ಅವತ್ತೇ ನಾವು ಕಬ್ರಿಸ್ತಾನಿ ಅಂತ ಮಾಡಿಸ್ಕೊಟ್ಟಿರೋದು ನಮ್ಮ ಚಾಂದ್ ಪಾಷ ಅವರು. ನೀವು ಹೆಸರುಘಟ್ಟ ಭಾಗದಲ್ಲಿ ಬೇಕೇನೋ, ನೀವು ಹೇಳುವಾಗ ಬೆಟ್ಟಳ್ಳಿ ಅಂದರೆ ನಾನು ಆಗಲೇ ಮಾಡಿಸ್ಕೊಟ್ಬಿಟ್ಟಿದ್ದೀನಿ ಇವ್ರಿಗೆ. ಮೊದಲೇ ಮಾಡಿದ್ದೀನಿ. ಬಟ್ ಹೆಸರುಘಟ್ಟದಲ್ಲಿ ನೋಡೋಣ, ಈಗ ನೀವು ಹೇಳ್ಬೇಕ್ರಿ ಎಲ್ಲಿದೆ ಎಲ್ಲಿಲ್ಲ ಅಂತ ಜಮೀನು. ಅಲ್ಲ, ಹೆಸರುಘಟ್ಟದಲ್ಲಿ ಹೋಗ್ಕೊಂಡಿದ್ದಾರ ಈ ಸಾಹೇಬನ್ನ ಇಟ್ಕೊಂಡು ಕಬ್ರಿಸ್ತಾನ್ಗಪ್ಪ, ಅದು ಮೇಡಗ್ರಾನ ಆಯ್ತಪ್ಪ. ಇಲ್ಲಿ ಹೆಸರುಘಟ್ಟದ ಇವಾಗ ಅಷ್ಟೇ ತಾನೇ ಉಳಿದ್ರೆ ಆಗೋಯ್ತು, ಫುಲ್ ಆಗ್ಬಿಟ್ಟಿದೆ ಅಂತಾರೆ. ಸೋಲ್ದೇವನಹಳ್ಳಿ ಸರಿ 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 ಬಿಡಿ, ಹಂಗಾರೆ ಸೋಲ್ದೇವನಹಳ್ಳಿ ಮಾತ್ರ. ಅದಕ್ಕೆ ನಾನು ನಸೀರ್ ಸಾಹೇಬ್ಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ಎಲ್ಲಿ ಅವಕಾಶ ಇದು ಬೇಕಾದಷ್ಟು ಗೌರ್ಮೆಂಟ್ ಜಾಗ ಇದೆ, ವಕ್ಫ್ ಬೋರ್ಡ್ ಪ್ರಾಪರ್ಟಿಗಳು ಇದ್ದಾವೆ, ಅದನ್ನು ತಾವು ಈ ಸಮಯದಲ್ಲಿ ನಮ್ಮ ಈ ಭಾಗದ ಜನರಿಗೆ ಸ್ಪಂದಿಸ್ತೀರಾ ಅಂತ ನಾನಂತೂ ಭರವಸೆ ಇಟ್ಕೊಂಡಿದ್ದೀನಿ. ಯಾಕಂದರೆ ನಮ್ಮ ನಜೀರ್ ಭಾಯ್ ಅವರು ನಮ್ಮ ಥರನೇ ಭಾಳ ಹೆಚ್ಚು ಜನರ ಸೇವೆ, ಸ್ವಂತಕ್ಕೆ ಏನು ಮಾಡ್ಕೊಳ್ಳೋದಿಲ್ಲ, ಬಡವ್ರಿಗೆ ಮಾಡ್ತಾರೆ. ಆ ದೇವರು ಅವ್ರಿಗೆ ನಮಗೆಲ್ಲ ಯಾವ ರೀತಿಯ ಸಹಾಯ ಮಾಡ್ತಾರೆ. ಬಟ್ ಈಗ ಚಾಂದ್ ಪಾಷ ಅವ್ರು ಹೇಳಿದ್ದು ನನಗೆ ಗೊತ್ತಿಲ್ಲ, ಯಾರು ನಿಮ್ಮನ್ನ ಈ ಥರ ಮಾತಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಆ ಕಡೆಯವರ ಈ ಕಡೆಯವರ? ಆಯಿತು, ಸರಿ ಸರಿ. ಈ ಇಬ್ಬರು ಚಾಂದ್ ಪಾಷಗಳು ಹೇಳ್ತಾರೆ, ಅವ್ರು ಕೇಳ್ಬಿಟ್ಟು ಆಮೇಲೆ ಏನು ಯಾಕೆ ಇದಾಯ್ತು ಅಂತ ಕೇಳ್ತೀನಿ. ಬಟ್ ಒಂದು ಆವತ್ತಿನಿಂದ ಹಳಬರಿಗೆಲ್ಲ ಗೊತ್ತಿದೆ, ಸಮಾಜದಲ್ಲಿ ಯಾವ ರೀತಿ ನಾವು ಸಾಮರಸ್ಯ ಇಟ್ಕೋಬೇಕು. ಆಗಲೂ ನನಗೆ ಜ್ಞಾಪಕ ಇದೆ, 85ರಲ್ಲಿ ಜಯರಾಮ್ ಅವರು ನಾವಿಬ್ಬರು ಈ ಗಣೇಶನ ಹಬ್ಬದಲ್ಲಿ ನಾವೇನು ಮಾಡ್ತಾ ಇದ್ವಿ, ಇವರು ಪ್ರೊಸೆಷನ್ ತರೋದು, ಬೇಕಂತ ಅಲ್ಲಿ ಪಟಾಕಿ ಹೊಡೆಯೋದು, ಮಸೀದಿ ಮುಂದೆ ನಿಲ್ಲಿಸೋದು. ಆಮೇಲೆ ಆದ್ರೂ ನಾನು ಇವರು ಮತ್ತು ನನ್ನ ಜೊತೆ ನೀವು ಕೆಲವರು ನಿಂತ್ಕೊಂಡು ಒಂದು ಪಕ್ಕದಲ್ಲಿ ನಿಂತ್ಕೊಂಡು ಏನೂ ತೊಂದರೆ ಆಗ್ದಿರ ಅದನ್ನು ಕಳಿಸಿ ಅವ್ರು ವಾಪಸ್ ತಿರ್ಗಿ ಹಂಗೆ ಸುತ್ಕೊಂಡು ಬಂದು ಇಲ್ಲೆಲ್ಲೋ ಬಿಡ್ತಾಯಿದ್ರು. ಅಂದರೆ
ಆವಾಗಲಿಂದನೂ ಸ್ವಲ್ಪ ಇದ್ರೇನು ಸಹ ನಾವು ಕಂಟ್ರೋಲ್ ಮಾಡ್ಕೊಂಡು ಬಂದಿದ್ದೀವಿ. ಅದಾದ ನಂತರ ಈ ಭಾಗದಲ್ಲಿ ಯಾವುದೇ ಆ ಥರ ಏನು ಘಟನೆ ನಡೆದಿಲ್ಲ. ಆಮೇಲೆ ಈ ಭಾಗದಲ್ಲಿ ಸಾಮರಸ್ಯ ಯಾಕಿದೆ, ಎಲ್ರಿಗೂ ಸಹ ಹಂಚ್ಕೊಂಡು ಅಧಿಕಾರವನ್ನು ಹಂಚ್ಕೊಂಡಿದ್ದಾರೆ, ಎಲ್ರಿಗೂ ಹಂಚಿಕೆ ಕೊಟ್ಟಿದ್ದೀವಿ ನಾವು. ಇಂತಹ ಒಂದು ವಾತಾವರಣ ಎಲ್ಲ ಕಡೆ ಇದ್ದರೆ ನಮ್ಮ ದೇಶ ಬಹಳ ಶಾಂತಿಯುತ ದೇಶ ಆಗ್ತದೆ ಅಂತ ನಾನಂತೂ ಅಂದ್ಕೊಂಡಿದ್ದೀನಿ. ಇಷ್ಟೊಂದು ಸಂಖ್ಯೆಯಲ್ಲಿ ಇರುವ ಮುಸಲ್ಮಾನರಿಗೆ ನಮ್ಮ ಜಯರಾಮ್ರವರು ಅವ್ರ ಜೊತೆಲಿ ಅವ್ರ ಚೇರ್ಮನ್ ಆಗಿದ್ದಾಗ ವೈಸ್ ಚೇರ್ಮನ್ ಆಗಲಿ ಇನ್ನೊಂದಾಗಲಿ ಯಾವುದಾನೋ ಒಂದು ಹುದ್ದೆಗಳು ಎಲ್ರಿಗೂ ಕೊಟ್ಟು ಮಾಡ್ಕೊಂಡು ಹೋಗಿರೋದ್ರಿಂದ ಇವತ್ತು ಚಿಕ್ಕಪೇಟೆಹಳ್ಳಿ ದೊಡ್ಡಪೇಟೆಹಳ್ಳಿ ಇಲ್ಲೆಲ್ಲ ಒಂದು ಉತ್ತಮವಾದ ಬಾಂಧವ್ಯ ಹಿಂದೂಗಳಿಗೆ ಮತ್ತು ಮುಸಲ್ಮಾನ ಅಣ್ಣ ತಮ್ಮಂದಿರಿಗೆ ಇದೆ. 75ಕ್ಕೂ ಇವತ್ತು 2024ಕ್ಕೆ ನಾವು ಲೆಕ್ಕ ಹಾಕಿದ್ರೆ 40 ವರ್ಷದಲ್ಲಿ ಬಹಳಷ್ಟು ಅಸಹನೆ, ಇಂಟಾಲರೆನ್ಸ್ ಅಂತ ನಾವು ಹೇಳ್ತೀವಿ, ಅದು ಎಷ್ಟು ಹೆಚ್ಚಾಗಿದೆ ಅಂದರೆ ಒಬ್ಬರನ್ನ ಕಂಡ್ರೆ ಒಬ್ರು ಆಗೋದಿಲ್ಲ. ಅದು ಹಿಂದೂಗಳೆಲ್ಲ ದಲಿತರು ಇರ್ಬೋದು, ಇನ್ನೊಬ್ರು ಇರ್ಬೋದು, ಹಿಂದುಳಿದು ಅವ್ರದ್ದು ಇರ್ಬೋದು, ಒಬ್ಬರ ಮೇಲೆ ಒಬ್ಬರು ಆ ಒಂದು ವಾತಾವರಣ ಕ್ರಿಯೇಟ್ ಆಗಿತ್ತು. ಈಗ ಜನರಿಗೆ ಸಾಕಾಗಿದೆ. ಅವ್ರಿಗೆ ಈ ನಮ್ಮ ರಾಜ್ಯ, ನಮ್ಮ ದೇಶ ನೆಮ್ಮದಿ ಬೇಕು, ಯುವಕರಿಗೆಲ್ಲ ಉದ್ಯೋಗಗಳು ಬೇಕು, ಬಿಸ್ನೆಸ್ಗಳು ಬೆಳಿಬೇಕು, ರಾಜ್ಯ ಮತ್ತು ದೇಶ ಬೆಳಿಬೇಕು. ಈ ಒಂದು ದಿಸೆಯಲ್ಲಿ ನಮ್ಮ ಸರ್ಕಾರ ಕಳೆದ ಚುನಾವಣೆಯಲ್ಲಿ ನೀವೆಲ್ಲ ನೋಡಿದ್ದೀರಾ, ನಾವೆಲ್ಲ ಹೋರಾಟ ಮಾಡಿ ನಿಮ್ಮೆಲ್ಲರ ಸಹಕಾರದಿಂದ ಮತ್ತೆ ಆವಾಗ ಚುನಾವಣೆ ಸಮಯದಲ್ಲಿ ಎಲ್ಲ ಯೋಚನೆ ಮಾಡುವಾಗ ಬಡವರಿಗೆ, ಮಿಡಿಲ್ ಕ್ಲಾಸ್ ಅವರಿಗೆ ಯಾವ ರೀತಿಯಾದ ತೊಂದರೆಗಳಾಗ್ತಿತ್ತು ಅಂತ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಎಲ್ಲ ಯೋಚನೆ ಮಾಡಿ ಈ ಗ್ಯಾರಂಟೀಸ್ ತಂದುಕೊಟ್ರು. ಈ ಗ್ಯಾರಂಟೀಸ್ನಲ್ಲಿ ಎಲ್ಲರ ಮುಂದೆ ಇಟ್ಟು ನಾವು ಈ ಚುನಾವಣೆಯಲ್ಲಿ 135 ಶಾಸಕರನ್ನ ಗೆದ್ದು ನೀವೆಲ್ಲ ಆಶೀರ್ವಾದ ಮಾಡಿದ್ದೀರ. ನಂತರ ಕೂಡಲೇ ನಾವು ಈ ಗ್ಯಾರಂಟೀಸ್ನ ನಮ್ಮ ಮುಖ್ಯಮಂತ್ರಿಗಳು ಸರ್ಕಾರದ ಮೂಲಕ ಎಲ್ರಿಗೂ ಕೊಟ್ಟಿದ್ದಾರೆ. ಅದು ಗೃಹಲಕ್ಷ್ಮಿ ಇರ್ಬೋದು, ಮತ್ತೆ ಭಾಗ್ಯಜ್ಯೋತಿ, ಶಕ್ತಿ, ಯುವ ನಿಧಿ, ಆಲ್ ದೀಸ್ ಪ್ರೋಗ್ರಾಮ್ಸ್ ಎಲ್ಲ ಕೊಟ್ಟಿದ್ದೀವಿ. ಈ ಒಂದು ಚುನಾವಣೆಗೆ ಮತ್ತೆ ನಮ್ಮ ಅಖಿಲ ಭಾರತದ ಕಾಂಗ್ರೆಸ್ ಸಮಿತಿ ನಮ್ಮ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಬರ್ತದೆ ಅನ್ನುವ ಒಂದು ಪ್ರಣಾಳಿಕೆಯನ್ನು ಮಾಡಿದ್ದಾರೆ. ಒಬ್ಬೊಬ್ಬ ಹೆಂಗ್ಸ್ಗೂ 1 ವರ್ಷಕ್ಕೆ 1 ಲಕ್ಷ ರೂಪಾಯಿ, ಮತ್ತೆ ರೈತರಿಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್, ಇನ್ಶೂರೆನ್ಸ್, ಯುವಕರಿಗೆ ಉದ್ಯೋಗಗಳು. ಉದ್ಯೋಗ ಯಾವಾಗ ಆಗ್ತದೆ ಅಂದರೆ ನಮ್ಮ ದೇಶದಲ್ಲಿ ಶಾಂತಿ, ನೆಮ್ಮದಿ, ಸುಖ ಇದ್ದಾಗ ಮಾತ್ರ ಇವೆಲ್ಲ ಪ್ರೋಗ್ರೆಷನ್ ಆಗುತ್ತೆ ಮತ್ತೆ ಉದ್ಯೋಗಗಳಾಗ್ತವೆ. ಇವತ್ತು ವಿಶೇಷವಾಗಿ ನಮ್ಮ ನಜೀರ್ ಭಾಯ್ ಅವರು, ವಾಜಿದ್ ಅವರು, ಚಾಂದ್ ಪಾಷಾ ಅವರು ಇಲ್ಲಿ ಬಂದು ತಾವೆಲ್ಲ ಹಲವಾರು ಮಸೀದಿಗಳಲ್ಲಿ ಬೋಧನೆ ಮಾಡ್ತೀವಿ. ನಾವು ತಾವೆಲ್ಲರೂ ಜನರಿಗೆ ಒಂದು ಮನಸ್ಥಿತಿಯನ್ನು ಏನು ಕಲ್ಪಿಸಬೇಕು ಅಂದರೆ, ಚುನಾವಣೆ ಬಂದಾಗ ಮತ ಹಾಕೋದು ನೀವು ಧರ್ಮಕ್ಕೆ, ರಾಜ್ಯಕ್ಕೆ, ದೇಶಕ್ಕೆ ಒಂದು ಕರ್ತವ್ಯ ಅಂತ ನೀವು ಅವ್ರಿಗೆ ಹೇಳ್ಬೇಕು. ಆ ವೋಟ್ नहीं डाले तो आपका इसमें चूक किया करके समझो ಅಂತ ಆ ಥರ ನೀವು ಅವ್ರಿಗೆ ಹೇಳಬೇಕಾಗ್ತದೆ. ಬಿಕಾಸ್ ಒಂದೊಂದು ಓಟು ಮುಖ್ಯ. ಆಮೇಲೆ ನಮ್ಮ ವಾಯ್ಸ್ಗಳು 100% ಬಿದ್ದಾಗ ತಾನೇ ಅದು ವಾಯ್ಸ್ ಗೊತ್ತಾಗೋದು ಅವ್ರಿಗೆ. ಸೊ ಅದಕ್ಕೆ ತಾವೆಲ್ಲ ಈ ಬೋಧಿಸ್ತಾ ಇರುವ ಗುರುಗಳು, ನಾವು ನಮ್ಮ ಭಾಗದಲ್ಲಿ ಯಾವ ರೀತಿಯಾದ ಸಾಮರಸ್ಯ ಮಾಡ್ಕೊಂಡು ಬಂದಿದ್ದೀವಿ, ನೀವೆಲ್ಲರಿಗೂ ಅದೇ ಮಾತು ಹೇಳ್ಬೋದು. ಈ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ, ಅದು ನನ್ನ ಮಗ ಅಂತ ಹೇಳ್ತಾ ಇಲ್ಲ, ಜನರಲಿ ನೀವೆಲ್ಲ ಕಡೆ ಇವಾಗ ಚಿಕ್ಕಬಳ್ಳಾಪುರ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ನೀವು ಹೇಳ್ತಾ ಇದ್ದೀರಾ, ಬಟ್ ಮಿಕ್ಕಿದವರು ನಿಮ್ಮ ಸ್ನೇಹಿತರು ಯಾರನ್ನ ಇದ್ರೆ ಎಲ್ಲ ಭಾಗಗಳು ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ನೀವು ತಪ್ಪದೆ ಈಚ್ ಒನ್ ಆಫ್ ಯು ಮಸ್ಟ್ ಕಮ್ ಅಂಡ್ ವೋಟ್ ಅಂತ ಅವ್ರಿಗೆ ಸ್ವಲ್ಪ ಎಜುಕೇಟ್ ಮಾಡಿ, ಅದು ನಿಮ್ಮದು ದೊಡ್ಡ ಒಂದು ಕರ್ತವ್ಯ ಆಗ್ತದೆ ನಿಮಗೆಲ್ಲ. ಸೊ ಅದನ್ನು ನಾನು ನಮ್ಮ ನಜೀರ್ ಭಾಯ್ ಅವ್ರ ಮನೆ ಹೇಳಿದ್ರು, ಇದೊಂದು ಮೀಟಿಂಗ್ ನಾವು ಮಾಡ್ತಾ ಇದ್ದೀವಿ ಅಂತ.
ಅದಕ್ಕೆ ನಾನು ಖಂಡಿತ ಬರ್ತೀನಪ್ಪ ಅಂತೇಳಿ ನಿಮಗೆಲ್ಲರಿಗೂ ಹೇಳಿದ್ದೆ. ನಾನು ಇವತ್ತು ಈ ಒಂದು ಸಭೆಗೆ ಬಂದು ಸಂತೋಷವಾಗಿ ನಿಮ್ಮೆಲ್ಲರ ಜೊತೆಯಲ್ಲಿ ಭಾಗವಹಿಸಿದ್ದೇನೆ. ಮತ್ತು ಈ ಚುನಾವಣೆಯಲ್ಲಿ ಇನ್ನೂ ಹೆಚ್ಚಿನ ಜನರ ವೋಟ್ ಹಾಕುವ ಪ್ರಕ್ರಿಯೆ ಅವರು ಹೆಚ್ಚಾಗಬೇಕು, ಅದನ್ನು ನೀವೆಲ್ಲ ಸೇರಿ ಮಾಡ್ತೀರಾ ಅನ್ನೋ ಒಂದು ಮಾತನ್ನ ನಾನು ತಮ್ಮೆಲ್ಲ ಮತ್ತೆ ಮನವಿ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ಕರೆಸಿ ಇಷ್ಟೊಂದು ಸಮಯ ಕಳೆದಿದ್ದಕ್ಕೆ ತಮಗೆಲ್ರಿಗೂ ಧನ್ಯವಾದಗಳು. ಮತ್ತು ಈ ಒಂದು ಚಿಕ್ಕಬಳ್ಳಾಪುರ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ, ಲೋಕಸಭಾ ಕ್ಷೇತ್ರದಲ್ಲಿ ನನ್ನ ಮಗ MS ರಕ್ಷಾರಾಮಯ್ಯನವರು ನಮ್ಮ ಕಾಂಗ್ರೆಸ್ ಪಾರ್ಟಿಯ ಅಭ್ಯರ್ಥಿಯಾಗಿ ಇಲ್ಲಿ ಸ್ಪರ್ಧಿಸ್ತಾ ಇದ್ದಾರೆ. ತಾವೆಲ್ಲರೂ ಅವರ ಹಸ್ತದ ಗುರುತು ನಂಬರ್ 3, ಅದಕ್ಕೆ ತಾವೆಲ್ಲರೂ ನಿಮ್ಮ ಭಕ್ತರಿಗೆ, ನಿಮ್ಮ ಅನುಯಾಯಿಗಳಿಗೆ ಹೇಳಿ ಈ ಕೆಲಸ ಮಾಡ್ಕೊಳ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿಕೊಂಡು ನಾನು 2 ಮಾತುಗಳು ಮುಗಿಸ್ತೇನೆ. ನಮಸ್ಕಾರ.